Hello everyone, welcome our education channel We Learn Together. ಈ ವಿಡಿಯೋದಲ್ಲಿ ಪರಿಸರ ಚಳುವಳಿಗಳು ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. TET ಎಕ್ಸಾಮ್ನ ಒಂದು ದೃಷ್ಟಿಯಿಂದಾಗಿ ಈ ಪರಿಸರ ಚಳುವಳಿಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಪ್ರಶ್ನೆಗಳನ್ನು ಕೇಳಿದ್ದಾರೆ, ಹಾಗೆ ಕೇಳುವಂಥ ಚಾನ್ಸಸ್ ತುಂಬ ಇದೆ. ಹಾಗಾಗಿ ಅದರ ಕೀ ಪಾಯಿಂಟ್ಸ್ಗಳನ್ನು ಈಗ ಆಲ್ರೆಡಿ ನಾವು ಈ ರೀತಿಯಾಗಿ ಯಾವೆಲ್ಲ ಲೆಸನ್ಗಳು TETಗಾಗಿ ಇಂಪಾರ್ಟೆಂಟ್ ಇದೆಯೋ ಅವೆಲ್ಲದರದ್ದು ಕೀ ಪಾಯಿಂಟ್ಸ್ಗಳನ್ನು ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಮಾಡೆಲ್ ಪೇಪರ್ಗಳನ್ನು ಹಾಗೆ ಸೀರೀಸ್ಗಳನ್ನು ಲಾಸ್ಟ್ ಮಿನಿಟ್ ರಿವಿಷನ್ಗಳನ್ನು ಇನ್ನೇನು TET ಎಕ್ಸಾಮ್ ಒಂದು 30 ಡೇಸ್ ಇದೆ ಅನ್ನುವಾಗ ಅಥವಾ ಜೂನ್ ಸ್ಟಾರ್ಟಿಂಗ್ನಿಂದ ಲಾಸ್ಟ್ ಮಿನಿಟ್ ರಿವಿಷನ್ ಸೀರೀಸ್ಗಳನ್ನು ಸಹ ನಾವು ಸ್ಟಾರ್ಟ್ ಮಾಡ್ತೇವೆ. ಅದಕ್ಕಿಂತಲೂ ಮೊದಲು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ರೀತಿಯಾದಂತಹ ಲೆಸನ್ ವೈಸ್ ಕ್ಲಾಸ್ಗಳನ್ನು ಮಾಡ್ತಾ ಇರುವಂಥದ್ದು. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಫಸ್ಟ್ ಇರುವಂಥದ್ದು ಚಿಪ್ಕೋ ಚಳುವಳಿ ಆರಂಭವಾಗಿದ್ದು ಎಲ್ಲಿ, ಅಂದರೆ ಚಿಪ್ಕೋ ಚಳುವಳಿ ಎಲ್ಲಿ ನಡೆಯಿತು ಅನ್ನುವಂಥದ್ದನ್ನು ಪ್ರಶ್ನೆ ಕೇಳಬಹುದು, ಅಥವಾ ಚಿಪ್ಕೋ ಚಳುವಳಿ ನಡೆದ ಪ್ರದೇಶ ಯಾವುದು ಅಂತ ಕೇಳಬಹುದು. ಉತ್ತರ ಪ್ರದೇಶ ರಾಜ್ಯದ ತೆಹರಿ ಗರ್ವಾಲ ಅಥವಾ ಗರ್ವಾ ಹೇಳುವಂತಹ ಜಿಲ್ಲೆಯ ರೆನ್ನಿ ಒಂದು ಗ್ರಾಮ. ರೆನ್ನಿ ಹೇಳುವಂಥ ಗ್ರಾಮ ಉತ್ತರ ಪ್ರದೇಶ ರಾಜ್ಯ ತೆಹರಿ ಗರ್ವಾಲ್ ಹೇಳುವಂಥ ಒಂದು ಜಿಲ್ಲೆಯ ರೆನ್ನಿ ಗ್ರಾಮದಲ್ಲಿ ಈ ಚಿಪ್ಕೋ ಚಳುವಳಿ ಆರಂಭ ಆಯಿತು ಅಥವಾ ಚಿಪ್ಕೋ ಚಳುವಳಿ ನಡೀತು. ನೆಕ್ಸ್ಟ್, ಚಿಪ್ಕೋ ಯಾವ ಭಾಷೆಯ ಪದ? ಚಿಪ್ಕೋ ಇದು ಹಿಂದಿ ಭಾಷೆಯ ಪದ ಆಗಿದೆ, ಚಿಪ್ಕೋ ಹೇಳುವಂಥದ್ದು. ನೆಕ್ಸ್ಟ್, ಚಿಪ್ಕೋ ಚಳುವಳಿ ನಡೆದ ವರ್ಷ 1974ರಲ್ಲಿ ಚಿಪ್ಕೋ ಚಳುವಳಿ ನಡೆಯುತ್ತೆ. ಉತ್ತರ ಪ್ರದೇಶದ ತೆಹರಿ ಗರ್ವಾಲ ಜಿಲ್ಲೆಯ ರೆನ್ನಿ ಹೇಳುವಂಥ ಒಂದು ಗ್ರಾಮದಲ್ಲಿ. ನೆಕ್ಸ್ಟ್, ಕರ್ನಾಟಕದಲ್ಲಿ ಅಪ್ಪಿಕೋ ಚಳುವಳಿ ಆರಂಭಗೊಂಡಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾಣಿ ಹೇಳುವಂತಹ ಒಂದು ಗ್ರಾಮದಲ್ಲಿ ನಡೆಯುತ್ತೆ. ಉತ್ತರ ಪ್ರದೇಶದಲ್ಲಿ ಚಿಪ್ಕೋ ಚಳುವಳಿ ಯಾವ ರೀತಿಯಾಗಿ ನಡೆಯುತ್ತೋ ಅದೇ ಕನ್ನಡದಲ್ಲಿ ಅಪ್ಪಿಕೋ ಚಳುವಳಿ ಅಂತ ಇದ್ದು 1983ರಲ್ಲಿ ಈ ಕರ್ನಾಟಕದ ಅಪ್ಪಿಕೋ ಚಳುವಳಿ ನಡೆಯುತ್ತೆ. 1974ರಲ್ಲಿ ಚಿಪ್ಕೋ ಚಳುವಳಿ ನಡೆದ್ರೆ 1983ರಲ್ಲಿ ಅಪ್ಪಿಕೋ ಚಳುವಳಿ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾಣಿ ಹೇಳುವಂಥ ಒಂದು ಗ್ರಾಮದಲ್ಲಿ ನಡೆಯುತ್ತೆ. ಚಿಪ್ಕೋ ಮತ್ತು ಅಪ್ಪಿಕೋ ಚಳುವಳಿಗಳು ಇವೆರಡೂ ಸಹ ಪರಿಸರ ಚಳುವಳಿಗೆ ಉದಾಹರಣೆಗಳಾಗಿದ್ದಾವೆ. ಮರಗಳನ್ನು ಕಡಿಯುವುದರ ವಿರುದ್ಧವಾಗಿ, ಪರಿಸರ ನಾಶದ ವಿರುದ್ಧವಾಗಿ ನಡೆದಂತಹ ಚಳುವಳಿ ಚಿಪ್ಕೋ ಮತ್ತು ಅಪ್ಪಿಕೋ ಚಳುವಳಿಗಳು. ನೆಕ್ಸ್ಟ್, ನರ್ಮದಾ ಬಚಾವೋ ಆಂದೋಲನದ ನಾಯಕಿ ಮೇಧಾ ಪಾಟ್ಕರ್. ಇವರನ್ನ ನರ್ಮದಾ ಬಚಾವ್ ಆಂದೋಲನದ ನಾಯಕಿ ಅಂತ ಕರೀತಾರೆ. ಇನ್ನು ನಾವು ಅಲ್ಲಿ ಚಿಪ್ಕೋ ಚಳುವಳಿ ಅಂತ ಅಂದ್ವಿ. ಚಿಪ್ಕೋ ಚಳುವಳಿಯ ರೂವಾರಿ ಅಥವಾ ಅದನ್ನ ಮುಂದುವರಿಸ್ಕೊಂಡು ಹೋದಂಥವ್ರು ಯಾರು? ಸುಂದರ್ಲಾಲ್ ಬಹುಗುಣ ಚಿಪ್ಕೋ ಚಳುವಳಿಗೆ ಸಂಬಂಧಪಟ್ಟಂಥವರು. ಇನ್ನು ಅಪ್ಪಿಕೋ ಚಳುವಳಿಯಲ್ಲಿ ಪಾಂಡುರಂಗ ಹೆಗಡೆ ಅವರು, ಇವರು ಕರ್ನಾಟಕದಲ್ಲಿ ನಡೆದಂತಹ ಅಪ್ಪಿಕೋ ಚಳುವಳಿಗೆ. ನರ್ಮದಾ ಬಚಾವ್ ಆಂದೋಲನದಲ್ಲಿ ಮೇಧಾ ಪಾಟ್ಕರ್ ಇವರು. ಹಾಗೆ ನರ್ಮದಾ ಬಚಾವ್ ಆಂದೋಲನ ಯಾವುದಕ್ಕೆ ಸಂಬಂಧಿಸಿದೆ? ಗುಜರಾತಿನ ನರ್ಮದಾ ನದಿಯ ಸರ್ದಾರ್ ಸರೋವರ ಅಣೆಕಟ್ಟನ್ನು ನಿರ್ಮಾಣ ಮಾಡುವುದನ್ನ ವಿರೋಧಿಸಿ ಈ ನರ್ಮದಾ ಬಚಾವೋ ಆಂದೋಲನ ನಡೆಯಿತು. ಗುಜರಾತ್ನ ನರ್ಮದಾ ನದಿಗೆ ಆಲ್ರೆಡಿ ಬಹಳಷ್ಟು ಗುಜರಾತ್ನಲ್ಲಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ್ರು. ಮತ್ತೆ ಸರ್ದಾರ್ ಸರೋವರದ ಸಮೀಪ ಇನ್ನೊಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಬೇಕು ಅಂತ ಸರ್ಕಾರ ತೀರ್ಮಾನಿಸುತ್ತೆ. ಅದಕ್ಕೆ ವಿರೋಧವಾಗಿ ಮೇಧಾ ಪಾಟ್ಕರ್ ಅವರ ನೇತೃತ್ವದಲ್ಲಿ ಈ ನರ್ಮದಾ ಬಚಾವೋ ಆಂದೋಲನ ನಡೆಯುತ್ತೆ. ನೆಕ್ಸ್ಟ್, ಮೌನ ಕಣಿವೆ ಆಂದೋಲನ ಇದಕ್ಕೆ ಸಂಬಂಧಿಸಿದ ಪರಿಸರ ಹೋರಾಟ ಆಗಿದೆ. ಕೇರಳದ ಪಾಲ್ಘಾಟ್ನ ಮೌನ ಕಣಿವೆ ಅಣೆಕಟ್ಟಿನ ವಿರುದ್ಧ ಹೋರಾಟ ಇದಾಗಿದೆ. ಕೇರಳದ ಪಾಲ್ಘಾಟ್ನ ಸಮೀಪ ಮೌನ ಕಣಿವೆಯಲ್ಲಿ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡುವುದರ ವಿರೋಧವಾಗಿ ಅಥವಾ ಅದಕ್ಕೆ ವಿರೋಧಿಸಿ ಈ ಒಂದು ಮೌನ ಕಣಿವೆ ಆಂದೋಲನ ನಡೆಯುತ್ತೆ. ನೆಕ್ಸ್ಟ್, ಮೌನ ಕಣಿವೆ ಆಂದೋಲನವನ್ನ ಸಂಘಟಿಸಿದವರು ಯಾರು? ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ ಈ ಒಂದು ಸಂಘಟನೆ ಏನಿದೆ ಅದು ಮೌನ ಕಣಿವೆ ಆಂದೋಲನವನ್ನ ಕೇರಳದ ಪಾಲ್ಘಾಟ್ನಲ್ಲಿ ನಡೆದಂತಹ ಈ ಒಂದು ಅಣೆಕಟ್ಟಿನ ವಿರೋಧಿ ಹೋರಾಟವನ್ನ ಸಂಘಟನೆಯನ್ನ ಮಾಡ್ತಾರೆ. ನೆಕ್ಸ್ಟ್, ಮಂಗಳೂರಿನಲ್ಲಿರುವ ತೈಲ ಶುದ್ಧೀಕರಣ ಕಾರ್ಖಾನೆ. ಮಂಗಳೂರಿನಲ್ಲಿರುವಂತಹ ತೈಲ ಶುದ್ಧೀಕರಣ ಕಾರ್ಖಾನೆ ಮಂಗಳೂರು ರಿಫೈನರೀಸ್ ಮತ್ತು ಪೆಟ್ರೋಕೆಮಿಕಲ್ ಲಿಮಿಟೆಡ್. ಮಂಗಳೂರು ರಿಫೈನರೀಸ್ ಅಂಡ್ ಪೆಟ್ರೋಕೆಮಿಕಲ್ ಲಿಮಿಟೆಡ್ MRPL
IPL ಹೇಳುವಂಥದ್ದು. ಇದು ಮಂಗಳೂರಿನಲ್ಲಿರುವಂತಹ ತೈಲ ಶುದ್ಧೀಕರಣ ಕಾರ್ಖಾನೆಯಾಗಿದೆ. ಕೈಗಾ ಅಣುಸ್ಥಾವರ ಇರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಪದೇ ಪದೇ ಕೇಳಲಾದಂತಹ ಪ್ರಶ್ನೆ, ಕೈಗಾ ಅಣುಸ್ಥಾವರ ಇರುವಂತಹ ರಾಜ್ಯ ಯಾವುದು ಅಂತ ಕೇಳ್ತಾರೆ, ಜಿಲ್ಲೆ ಯಾವುದು ಅಂತ ಸಹ ಕೇಳ್ತಾರೆ. ನೆಕ್ಸ್ಟ್, ಕೈಗಾ ಅಣುಸ್ಥಾವರ ವಿರೋಧಿ ನಾಯಕರು ಡಾಕ್ಟರ್ ಶಿವರಾಮ್ ಕಾರಂತ್. ಈ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕೈಗಾದ ಸಮೀಪ ಒಂದು ಅಣುಸ್ಥಾವರ ನಿರ್ಮಾಣವನ್ನ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಹೋರಾಟ ನಡೆಯುತ್ತೆ. ಆ ಒಂದು ಹೋರಾಟವನ್ನ ಮುನ್ನಡೆಸಿಕೊಂಡು ಹೋದಂಥವರು ಶಿವರಾಮ್ ಕಾರಂತ್. ನೆಕ್ಸ್ಟ್, ಚಿಪ್ಕೋ ಚಳುವಳಿಯ ನಾಯಕರು. ಮೊದಲೇ ಹೇಳಾಗಿತ್ತು, ಸುಂದರ್ಲಾಲ್ ಬಹುಗುಣ ಇವರು ಚಿಪ್ಕೋ ಚಳುವಳಿಯ ನಾಯಕರಾಗಿದ್ರು. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಸ್ಥಾಪಿಸಿದವರು. MD ನಂಜುಂಡಸ್ವಾಮಿ ಇವರು ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪನೆಯನ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಯಾರ್ಯಾರು ಆಗಿದ್ರು ಅನ್ನುವಂಥದ್ದು. ಅಧ್ಯಕ್ಷರಾಗಿದ್ದಂಥವರು HS ರುದ್ರಪ್ಪ. ಇವರನ್ನ ಶಿವಮೊಗ್ಗದ ಗಾಂಧಿವಾದಿ ಅಂತ ಕರೀತಾ ಇದ್ರು, ಅಥವಾ ಶಿವಮೊಗ್ಗದ ಗಾಂಧಿ ಅಂತ ಕರೆಯುವಂಥದ್ದು HS ರುದ್ರಪ್ಪ. ಇವರು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿದ್ರು. ಸಂಚಾಲಕರಾಗಿದ್ದಂಥವರು ನಂಜುಂಡಸ್ವಾಮಿ. ಹಾಗೆ ಕಾರ್ಯದರ್ಶಿಯಾಗಿದ್ದಂಥವರು ಸುಂದರೇಶ್ ಇವರು. ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು, ಸಂಚಾಲಕರು ಹಾಗೆ ಕಾರ್ಯದರ್ಶಿಗಳು. ನೆಕ್ಸ್ಟ್ 16ನೇ ಪ್ರಶ್ನೆ, ವಿಶ್ವದ ಮೊದಲ ಕಾರ್ಮಿಕ ಸಂಘಟನೆ ಲಂಡನ್ನಲ್ಲಿ ಪ್ರಾರಂಭ ಆಗುತ್ತೆ. ದ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್ ಹೇಳುವಂಥದ್ದು 1864ರಲ್ಲಿ ಈ ಒಂದು ಸಂಘಟನೆ ಪ್ರಾರಂಭ ಆಗುತ್ತೆ. ಅದು ವಿಶ್ವದ ಮೊದಲ ಕಾರ್ಮಿಕ ಸಂಘಟನೆ, ದ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್ ಹೇಳುವಂಥದ್ದು. 17ನೇ ಪ್ರಶ್ನೆ, ಕೊನೆಯ ಒಂದು ಪಾಯಿಂಟ್ ಇರುವಂಥದ್ದು, ಭಾರತದ ಕಾರ್ಮಿಕ ಸಂಘಟನೆಗಳಿಗೆ ಶಾಸನಾತ್ಮಕ ಮನ್ನಣೆ ದೊರಕಿಸಿದ ಕಾಯ್ದೆ. 1923ರ ಭಾರತೀಯ ಕಾರ್ಮಿಕ ಕಾಯ್ದೆ. ಇದು ಭಾರತದ ಕಾರ್ಮಿಕ ಸಂಘಟನೆಗಳು ಏನೇನಿದ್ದಾವೆ ಅವಕ್ಕೆಲ್ಲದಕ್ಕೂ ಒಂದು ಶಾಸನಾತ್ಮಕ ಮನ್ನಣೆ ದೊರಕುವಂತೆ ಮಾಡಿಕೊಟ್ಟು 1923ರ ಭಾರತೀಯ ಕಾರ್ಮಿಕ ಕಾಯ್ದೆ. ಒಟ್ಟು 17 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಇದು ಪರಿಸರ ಚಳುವಳಿಗೆ ಸಂಬಂಧಪಟ್ಟಿರುವಂಥದ್ದು. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ಇಂಪಾರ್ಟೆಂಟ್ ಇರುವಂತಹ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.